ಆತ್ಮೀಯರೇ, ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, 2/2/2026 ದಿನದ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ. ಮೊದಲನೇ ಪ್ರಶ್ನೆ, ಆಸ್ಟ್ರೇಲಿಯಾ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪುರುಷರ ವಿಭಾಗದಲ್ಲಿ ಸಿಂಗಲ್ ಪ್ರಶಸ್ತಿಯನ್ನ ಗೆದ್ದಂತ ವ್ಯಕ್ತಿ ಯಾರು? ಈ ವರ್ಷದ ಆಸ್ಟ್ರೇಲಿಯಾ ಓಪನ್ ನಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನ ಕಾರ್ಲೋಸ್ ಅಲ್ಕರಾಜ್ ರವರು ಗೆಲ್ಲುತ್ತಾರೆ. ಇದರ ಒಂದು ಪ್ರಶಸ್ತಿ ಮೊತ್ತ ಎಷ್ಟಂತಂದ್ರ 26.64 ಕೋಟಿ ಬಹುಮಾನವನ್ನ ಒಳಗೊಂಡಿದೆ. ಏನ್ ಕೆರಿಯನ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಗೆದ್ದಂತ ಅತಿ ಕಿರಿಯ ಟೆನ್ನಿಸಿಗ ಆಟಗಾರ ಅಂತೇಳಿ ಕಾರ್ಲೋಸ್ ಅಲ್ಕರಾಜ್ ಹೆಸರನ್ನ ಪಡೆದುಕೊಳ್ಳುತ್ತಾರೆ. ಇವರು ತಮ್ಮ 22ನೇ ವಯಸ್ಸಿಗೆ ಈ ಒಂದು ಪ್ರಶಸ್ತಿಯನ್ನ ಗೆಲ್ಲುವುದರ ಮೂಲಕ ಅತಿ ಕಿರಿಯ ಆಟಗಾರ ಅಂತೇಳಿ ಖ್ಯಾತಿಗೆ ಒಳಗಾಗುತ್ತಾರೆ. ಇನ್ನ ಈ ಪುರುಷರ ಸಿಂಗಲ್ಸ್ ನಲ್ಲಿ ರನ್ನರ್ ಅಪ್ ಆದಂತ ವ್ಯಕ್ತಿ ನೋವಾಕೋ ಜೋಕೋವಿಚ್ ಅಂತೇಳಿ ಇವರು 13.80 ಕೋಟಿ ಹಣವನ್ನ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ನೋವಾಕ್ ಜೋಕೋವಿಚ್ಗೆ ಆಸ್ಟ್ರೇಲಿಯಾ ಓಪನ್ ಫೈನಲ್ ನಲ್ಲಿ ಮೊದಲ ಬಾರಿ ಸೋಲನ್ನ ಕಂಡಿದ್ದಾರೆ ಮತ್ತು ಅವರ 25ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಗೆಲ್ಲುವಲ್ಲಿ ಅವರ ಕನಸು ಭಗ್ನವಾಗಿ ಕಂಡು ಬರ್ತದೆ. ಪ್ರಶ್ನೆ ಸಂಖ್ಯೆ 2, ಏಷ್ಯಾದ ಅತಿ ಸ್ವಚ್ಛ ಗ್ರಾಮ ಯಾವುದು? ಏಷ್ಯಾದ ಅತಿ ಸ್ವಚ್ಛವಾದಂತ ಗ್ರಾಮ ಯಾವುದು? ಅದು ಮೇಘಾಲಯದಲ್ಲಿರುವಂತ ಈಸ್ಟ್ ಕಾಸಿ ಜಿಲ್ಲೆಯ ಮೌಲಿ ನ್ಯಾಂಗ್ ಎಂಬ ಗ್ರಾಮ ಏಷ್ಯಾದ ಅತಿ ಸ್ವಚ್ಛ ಗ್ರಾಮ ಆಗಿದೆ. ಇದು 2026 ಜನವರಿಗೆ ಅನ್ವಯವಾಗುವಂತೆ ಭಾನುವಾರದಂದು ಈ ಒಂದು ಪ್ರದೇಶಕ್ಕೆ ನಿರ್ಬಂಧವನ್ನ ಹಾಕಲಾಗಿದೆ. ಪ್ರಶ್ನೆ ಸಂಖ್ಯೆ 3, ಅಗ್ನಿ ಪರೀಕ್ಷಾ ವ್ಯಾಯಾಮ ಅಂತೇಳಿ ಈ ಒಂದು ವ್ಯಾಯಾಮವನ್ನ ಭಾರತೀಯ ಸೈನ್ಯ ಮತ್ತು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಜಂಟಿಯಾಗಿ ಈ ವ್ಯಾಯಾಮವನ್ನ ಮಾಡ್ತಾ ಇದೆ. ಅದು ಎಲ್ಲಿ ಅಂತಂದ್ರ ಅರುಣಾಚಲ ಪ್ರದೇಶದಲ್ಲಿ. ಪ್ರಶ್ನೆ ಸಂಖ್ಯೆ 4, ವಿಶ್ವ ಜೋಗು ದಿನ ಪ್ರದೇಶ ಯಾವಾಗ ಆಚರಣೆಯನ್ನ ಮಾಡಲಾಗ್ತದ? ಫೆಬ್ರವರಿ 2. ಈ ವರ್ಷದ ಥೀಮ್ ಏನಂತಂದ್ರ ಜೋಗು ಪ್ರದೇಶಗಳು ಮತ್ತು ಸಾಂಪ್ರದಾಯಿಕ ಜ್ಞಾನ ಸಾಂಸ್ಕೃತಿಕ ಪರಂಪರೆಯನ್ನ ಸಂಭ್ರಮಿಸುವುದು ಎಂಬ ಥೀಮನ್ನ ಇಟ್ಟುಕೊಂಡಿದೆ. ಪ್ರಶ್ನೆ ಸಂಖ್ಯೆ 5, ಜಾಗತಿಕ ಬಿಗ್ ಕ್ಯಾಟ್ಸ್ ಶೃಂಗಸಭೆಯನ್ನ ಯಾವ ದೇಶ ಆಯೋಜನೆಯನ್ನ ಮಾಡ್ತಾ ಇದೆ? ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗಾಗಿ ಮೀಸಲಾದ ವಿಶ್ವದ ಮೊದಲ ಅಂತಾರಾಷ್ಟ್ರೀಯ ಶೃಂಗಸಭೆಯನ್ನ ಭಾರತ ಆಯೋಜನೆಯನ್ನ ಈ ವರ್ಷ ಮಾಡ್ತಾ ಇದೆ ಎಂಬುದನ್ನ ಇತ್ತೀಚಿನ ಬಜೆಟ್ ನಲ್ಲಿ ಇದರ ಬಗ್ಗೆ ಘೋಷಣೆಯನ್ನ ಮಾಡಲಾಗಿದೆ. ಇದು ಈ ವರ್ಷದಲ್ಲಿ ಪಕ್ಕ ಏನಾಗ್ತದೆ, ಬೆಂಗಳೂರಿನಲ್ಲಿ ಈ ಒಂದು ಶೃಂಗಸಭೆಯನ್ನ ಹಮ್ಮಿಕೊಳ್ಳುವ ಸಿದ್ಧತೆ ಅತಿ ಜೋರಾಗಿ ಚಟುವಟಿಕೆ ಪ್ರಾರಂಭ ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 6, ಪಂಜಾಬ್ನ ಆದಂಪುರ್ ವಿಮಾನ ನಿಲ್ದಾಣಕ್ಕೆ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಈ ಒಂದು ವಿಮಾನ ನಿಲ್ದಾಣಕ್ಕೆ ಶ್ರೀ ಸಂತ ಗುರು ರವಿದಾಸ್ ಜಿ ಅಂತೇಳಿ ನಾಮಕರಣವನ್ನ ಮಾಡಲಾಗಿದೆ. 7, ಶೂನ್ಯ ಡಂಪ್ ಸೈಟ್ ಗುರಿಯನ್ನ ಭಾರತ ಯಾವ ಇಸ್ವಿಯ ತನಕ ಹಾಕಿಕೊಳ್ಳಲಾಗಿದೆ? ಭಾರತ 2026 ವೇಳೆಗೆ ಎಲ್ಲಾ ಹಳೆಯ ತ್ಯಾಜ್ಯ ಡಂಪ್ ಸೈಟ್ಗಳನ್ನ ತೆಗೆದುಹಾಕುವ ಗುರಿಯನ್ನ ಭಾರತವು ಹೊಂದಿದೆ. ಪ್ರಶ್ನೆ ಸಂಖ್ಯೆ 8, ಗ್ರಾಮಿ ಅವಾರ್ಡ್ಸ್ 2026 ಬಿಡುಗಡೆ ಆಗಿದೆ. ಈ ಒಂದು ಅವಾರ್ಡನ್ನ ಬ್ಯಾಡ್ ಬನ್ನಿ ಆಲ್ಬಮ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 9, ಭಾರತೀಯ ಕರಾವಳಿ ರಕ್ಷಣಾ ಪಡೆ ಅದು ಇತ್ತೀಚೆಗೆ 50ನೇ
ಸ್ಥಾಪನಾ ದಿನವನ್ನ ಆಚರಿಸಿಕೊಂಡಿದೆ. ಅದಕ್ಕೆ ನಾವು ಸುವರ್ಣ ಮಹೋತ್ಸವ ಅಂತೇಳಿ ಕರಿತೀವಿ. ಅದರ ಒಂದು ಅಧಿಕೃತ ಘೋಷ ವಾಕ್ಯ ಏನಂತಂದ್ರ, ಥೀಮು ಏನಂತಂದ್ರ ಸುರಕ್ಷಿತ ತಟ ಸಮೃದ್ಧ ಭಾರತ, ಸುರಕ್ಷಿತ ತಟ ಸಮೃದ್ಧ ಭಾರತ ಎಂಬ ಥೀಮನ್ನ ಈ ವರ್ಷ ಹಾಕಿಕೊಳ್ಳಲಾಗಿದೆ. ಸ್ಥಾಪನೆ ಫೆಬ್ರವರಿ 1, 1977ರಂದು ಭಾರತೀಯ ಕರಾವಳಿ ಪಡೆಯನ್ನ ಸ್ಥಾಪನೆಯನ್ನ ಮಾಡಲಾತು. ಆ ಒಂದು ರಕ್ಷಣಾ ಪಡೆಯ ಧ್ಯೇಯ ವ್ಯಾಖ್ಯೆ ಏನಂತಂದ್ರ, ಈ ಪಡೆಯು ಸಂಸ್ಕೃತದ ವಯಂ ರಕ್ಷಾಣಂ ಅಂದ್ರ ನಾವು ರಕ್ಷಿಸುತ್ತೇವೆ ಎಂಬ ಧ್ಯೇಯ ವಾಕ್ಯವನ್ನ ಇಟ್ಟುಕೊಂಡಿದೆ. ಅಷ್ಟೇ ಅಲ್ಲದೆ ಆ ಪಡೆಯ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರ್ತದ. ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಹೊಸ ಅಕಾಡೆಮಿಯು ಕರ್ನಾಟಕದ ಮಂಗಳೂರಿನಲ್ಲಿ ಸ್ಥಾಪನೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. 10 ದಲೈಲಾಮಗೆ ಇತ್ತೀಚೆಗೆ ಗ್ರಾಮಿ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಲಾಗಿದೆ. ಮೆಡಿಟೇಷನ್ ದಿ ರಿಫ್ಲೆಕ್ಷನ್ ಆಫ್ ಈಸ್ ಓಲಿಯಸ್ ದಿ ದಲೈಲಾಮಾ ಪ್ರಶಸ್ತಿಯನ್ನ ಅವರು ಗೆದ್ದುಕೊಂಡಿದ್ದಾರೆ. ಪ್ರಶ್ನೆ ಸಂಖ್ಯೆ 11, ದೇಶದ ಮೊದಲ ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ. ನಾನಾಗಲಿ ದೊಡ್ಡ ಬೆಕ್ಕುಗಳ ಕ್ಯಾಟ್ ಶೃಂಗಸಭೆನಲ್ಲ, ಅದು ಇದು ಕೂಡ ಒಂದೇ. ಇದು ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ನಡೆಯುತ್ತದೆ. ಇದು ಯಾವಾಗ ಚಾಲು ಆಗ್ತದೆ? ಫೆಬ್ರವರಿ 9ರಿಂದ 13 ತನಕ ಪ್ರಾರಂಭ ಆಗ್ತದ. ಹೀಗಾಗಿ ಭಾರತವು ವಿಶ್ವದಲ್ಲಿಯೇ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತಹ ಖ್ಯಾತಿಯನ್ನು ಒಳಗೊಂಡಿರುವಂತಹ ದೇಶವಾಗಿದ್ದರಿಂದ ನಮ್ಮ ದೇಶವು ದೇಶದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆಯನ್ನ ಹಮ್ಮಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಪ್ರಶ್ನೆ ಸಂಖ್ಯೆ 12, ಬೆಂಗಳೂರಿನ ಬಳಿಕ ದೇಶದ 2ನೆಯ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯನ್ನ, ಅದಕ್ಕೆ ನಾವು ಶಾರ್ಟ್ಕಟ್ ಆಗಿ ನಿಮಾನ್ಸ್ ಅಂತ ಕರಿತೀವಿ, ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಎಂಬುದನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಅದು ಜಾರ್ಖಂಡದ ರಾಜಧಾನಿ ರಾಂಚಿಯಲ್ಲಿ ಸ್ಥಾಪನೆಯನ್ನ ಮಾಡಲಾಗ್ತದ. ಪ್ರಶ್ನೆ ಸಂಖ್ಯೆ 13, ತೆಂಗು, ಶ್ರೀಗಂಧ, ರೇಷ್ಮೆ ಬೆಳೆಯಲ್ಲಿ ಕರ್ನಾಟಕ ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಅದು ಮೊದಲನೆಯ ಸ್ಥಾನ. ಪ್ರಶ್ನೆ ಸಂಖ್ಯೆ 14, 2027ರಲ್ಲಿ ನಾವೇನ್ ಜನಗಣತಿ ಮಾಡ್ತೇವಲ್ಲ, ಆ ಜನಗಣತಿಗೆ 6,000 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಡಲಾಗಿದೆ. ಪ್ರಶ್ನೆ ಸಂಖ್ಯೆ 15, ರಕ್ಷಣಾ ಬಜೆಟ್ ನಲ್ಲಿ ಅಗ್ರ 5 ದೇಶಗಳ ಬಗ್ಗೆ ನಾವು ಏನ ತಿಳ್ಕೊಳ್ಳೋಣ. ಅಂದ್ರ ರಕ್ಷಣೆಗಾಗಿ ಅತಿ ಹೆಚ್ಚು ಹಣವನ್ನ ಮೀಸಲಾಗಿ ಖರ್ಚನ್ನು ಮಾಡುವಂತ ದೇಶಗಳು ಯಾವ ಅಂತಂದ್ರ, ಫಸ್ಟ್ ಯಾವುದು? ಅಮೆರಿಕ. ಅದು 85ರಿಂದ 88 ಲಕ್ಷ ಕೋಟಿ ಹಣವನ್ನ ರಕ್ಷಣಾ ಬಜೆಟ್ಗೆ ಖರ್ಚು ಮಾಡ್ತದ. ಇನ್ನು ಚೀನಾ ದೇಶ 22ರಿಂದ 29 ಲಕ್ಷ ಕೋಟಿ ಹಣವನ್ನ ಖರ್ಚು ಮಾಡುತ್ತದೆ. ಇನ್ನು ರಷ್ಯಾ ದೇಶ 14ರಿಂದ 19 ಲಕ್ಷ ಕೋಟಿ ಹಣವನ್ನ ಖರ್ಚು ಮಾಡುತ್ತದೆ. ಜರ್ಮನಿ ದೇಶ 8ರಿಂದ 11 ಲಕ್ಷದ ಹಣವನ್ನ ಖರ್ಚು ಮಾಡ್ತದ. ನಮ್ಮ ಭಾರತ ರಕ್ಷಣಾ ಬಜೆಟ್ ನಲ್ಲಿ 5ನೇ ಸ್ಥಾನವನ್ನ ಪಡೆದುಕೊಂಡಿದ್ದು, ಈ ವರ್ಷ ಏನ್ ಬಜೆಟ್ ಮೊನ್ನೆ ಆತಲ್ಲ, ಆ ಬಜೆಟ್ ನಲ್ಲಿ ನಾವ್ ಏನ್ ಮಾಡೀವಿ, 7.8 ಲಕ್ಷ ಕೋಟಿ ಹಣವನ್ನ ರಕ್ಷಣಾ ವಲಯಕ್ಕೆ ಖರ್ಚು ಮಾಡ್ತೇವೆ ಅಂತೇಳಿ ಹಣವನ್ನ ಘೋಷಣೆಯನ್ನ ಮಾಡಲಾಗಿದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ 2/2/2026 ಪ್ರಚಲಿತ ಘಟನೆಗಳು ಆಗಿವೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.